ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು ತಾಲೂಕು ಘಟಕದ ನೇತೃತ್ವದಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತು ಹೋಬಳಿ ಘಟಕ ಪುತ್ತೂರು ಇದರ ಸಹಕಾರದೊಂದಿಗೆ ಆಮಂತ್ರಣ ಸಾಂಸ್ಕೃತಿಕ ಸಾಹಿತ್ಯ ವೇದಿಕೆ ಬಂಟ್ವಾಳ ಇದರ ಸಂಯೋಜನೆಯಲ್ಲಿ ಕರ್ನಾಟಕ ಸಂಘ ಪುತ್ತೂರು ಇದರ ಆಶ್ರಯದಲ್ಲಿ ಕವಿ ನಾರಾಯಣ ಕುಂಬ್ರ ಅವರ ಹನಿದನಿ ಇದು ಬರಹಗಳ ಮಣಿ ಕವನ ಸಂಕಲನವು ಕನ್ನಡ ಸಾಹಿತ್ಯ ಪರಿಷತ್ತು ಪುತ್ತೂರು ತಾಲೂಕು ಘಟಕದ ಅಧ್ಯಕ್ಷ ಉಮೇಶ್ ನಾಯಕ್ ಅವರ ಅಧ್ಯಕ್ಷತೆಯಲ್ಲಿ ಹಾಗೂ ಗಣ್ಯರ ಶುಭ ಹಾರೈಕೆಗಳೊಂದಿಗೆ ಲೋಕಾರ್ಪಣೆಗೊಂಡಿತು. ಓದುವುದರಿಂದ ಬರೆಯುವ ಶಕ್ತಿ ಹೆಚ್ಚುತ್ತದೆ. ಓದು ಹವ್ಯಾಸವನ್ನು ಎಲ್ಲರೂ ಬೆಳೆಸಿಕೊಳ್ಳಬೇಕು. ಸಾಹಿತ್ಯಾಭಿರುಚಿ ಇದ್ದು ಶ್ರಮದ ಬೆಸುಗೆ ಇದ್ದರೆ ಮಾತ್ರ ಉತ್ತಮ ಕಾವ್ಯಗಳು ಮೂಡಿ ಬರಲು ಸಾಧ್ಯ ಎಂಬುದಾಗಿ ಕವಿ, ಲೇಖಕ, ಚಿಂತಕ, ಕಲಾ ಪೋಷಕರು ಹಾಗೂ ಕರ್ನಾಟಕ ಸಂಘ ಪುತ್ತೂರು ಇದರ ಅಧ್ಯಕ್ಷರಾದ ಬಿ ಪುರಂದರ ಭಟ್ ಅವರು ಕಾರ್ಯಕ್ರಮದ ಉದ್ಘಾಟನೆಯನ್ನು ಮಾಡಿ ಹಿತನುಡಿಗಳನ್ನಾಡಿದರು. ಕವನ ಸಂಕಲನಗಳು ಎಂದರೆ ಮೂಗು ಮುರಿಯುವವರ ನಡುವೆ ಮತ್ತೆ ಮತ್ತೆ ಹುಟ್ಟುವ ಕವಿತೆಗಳಿದ್ದು ಸಹಜ ಜನನ. ಅದು ನಮ್ಮಲ್ಲಿ ಕ್ರಿಯಾಶೀಲತೆಯನ್ನು ಬೆಳೆಸ್ತದೆ ಎಂಬುದಾಗಿ ಹನಿದನಿ ಕೃತಿಯ ಪರಿಚಯ ಮಾಡ್ತಾ ಕವನ ಸಂಕಲನಕ್ಕೆ ಮುನ್ನುಡಿ ಬರೆದಿರುವ ಕವಿ, ಕಥೆಗಾರ, ಲೇಖಕ, ನಾಟಕಕಾರ, ಅಂಕಣ ಬರಹಗಾರ, ವಿಮರ್ಶಕ, ಮಕ್ಕಳ ಸಾಹಿತಿ, ಗಜಲ್ ಸಾಹಿತಿ, ಭಾಷಣಕಾರರು ಆಗಿರುವ ಕೆನರಾ ಕಾಲೇಜು ಮಂಗಳೂರಿನ ಉಪನ್ಯಾಸಕರು ರಘು ಇಡ್ಕಿದು ಅವರು ನಲ್ನುಡಿಗಳನ್ನಾಡಿದರು. ನಾರಾಯಣ ಕುಂಬ್ರ ಅವರು ಮಾನವೀಯ ಮೌಲ್ಯಗಳನ್ನು ಅಳವಡಿಸಿಕೊಂಡು ಸಾಕ್ತಿರುವವರು. ಬರಹದ ಪಯಣ ಇನ್ನಷ್ಟು ಎತ್ತರಕ್ಕೇರಲಿ ಎಂಬುದಾಗಿ ಸುಧಾ ಶಿಕ್ಷಣ ಸಂಸ್ಥೆ ಸಂಚಾಲಕರಾದ ವಿಜಯ ಹಾರ್ವಿನ್ ಅವರು ಹನಿದನಿ ಕವನ ಸಂಕಲನವನ್ನು ಬಿಡುಗಡೆ ಮಾಡಿ ಶುಭಾಶಯದ ನುಡಿಯನ್ನಾಡಿದರು. ಕೃಷಿಕರು ಕನ್ನಡ ಸಾಹಿತ್ಯ ಪರಿಷತ್ತು ಹೋಬಳಿ ಘಟಕ ಪುತ್ತೂರು ಇದರ ಅಧ್ಯಕ್ಷರಾಗಿರುವ ಕಡಮಜಲು ಸುಭಾಷ್ ರೈ, ಕರ್ನಾಟಕ ರಾಜ್ಯ ಮಕ್ಕಳ ಸಾಹಿತ್ಯ ಪರಿಷತ್ ಬಂಟ್ವಾಳ ಇದರ ಅಧ್ಯಕ್ಷರಾದ ಶ್ರೀಕಲಾ ಕಾರಂತ್, ಸರ್ಕಾರಿ ಪದವಿ ಪೂರ್ವ ಕಾಲೇಜು ಕೊಣಾಲೂಲಿನ ಕನ್ನಡ ಉಪನ್ಯಾಸಕಿ ಸುಪ್ರೀತಾ ಚರಣಪಾಲಪ್ಪೆ ಇವರ ಗೌರವ ಉಪಸ್ಥಿತಿಯಲ್ಲಿ ಕಾರ್ಯಕ್ರಮ ಯಶಸ್ವಿಯಾಗಿ ನೆರವೇರಿತು. ಸಾಹಿತ್ಯ ಮುಕುಟಗಳನ್ನು ಅಭಿನಂದಿಸುವುದರ ಜೊತೆಗೆ ಆಮಂತ್ರಣ ಸಾಂಸ್ಕೃತಿಕ ಸಾಹಿತ್ಯ ವೇದಿಕೆ ಬಂಟ್ವಾಳ ತಾಲೂಕು ಅಧ್ಯಕ್ಷರು ರಕ್ಷಿತಾ ಸುರೇಶ್ ಜೋಗಿಬೆಟ್ಟು ಇವರ ನಿರ್ವಹಣೆ ಮತ್ತು ಸಂಯೋಜನೆಯಲ್ಲಿ ಆಮಂತ್ರಣ ಸಾಂಸ್ಕೃತಿಕ ಸಾಹಿತ್ಯ ವೇದಿಕೆ ಕರ್ನಾಟಕ ಇದರ ಜಿಲ್ಲಾ ಉಪಾಧ್ಯಕ್ಷೆ ವಿಂದ್ಯಾ ಎಸ್ ರೈ ಇವರ ಅಧ್ಯಕ್ಷತೆಯಲ್ಲಿ ಹಾಗೂ ಕವಿವರಿಯರ ಸಹಕಾರದೊಂದಿಗೆ ಕವಿಗೋಷ್ಠಿಯು ಸಂಪನ್ನಗೊಂಡಿತು. ಮಣಿ ಮುಂಡಾಜಿಯವರ ಪ್ರಾರ್ಥನೆ ಮತ್ತು ಆಶಾಮಯ್ಯವರ ಸ್ವಾಗತದೊಂದಿಗೆ ಕಾರ್ಯಕ್ರಮದ ಮುನ್ನುಡಿಗೆ ಶುರುವಾಗಿ ಕೃತಿಕಾರರಿಗೆ ಆಮಂತ್ರಣ ಸಾಂಸ್ಕೃತಿಕ ಸಾಹಿತ್ಯ ವೇದಿಕೆ ಬಂಟ್ವಾಳ ತಾಲೂಕು ಅಧ್ಯಕ್ಷರು ಸದಸ್ಯರ ಗೌರವಾರ್ಪಣೆಯ ಜೊತೆಗೆ ಸುನೀತಾ ಮತ್ತು ಗಿರೀಶ್ ಕೊಯ್ಲೆ ಇವರ ನಿರೂಪಣೆಯೊಂದಿಗೆ ಸೌಮ್ಯ ರಾಮ್ ಕಲ್ಲಡ್ಕ ಅವರ ಧನ್ಯವಾದ ಹಾಗೂ ರಾಷ್ಟ್ರಗೀತೆಯೊಂದಿಗೆ ಕಾರ್ಯಕ್ರಮ ವಿಭಿನ್ನವಾಗಿ ರೂಪುಗೊಂಡಿತು. ವರದಿ ಅಶ್ವಿಜ ಶ್ರೀಧರ್ ಪುತ್ತಿಲ, ವಾಚನ ಅಪೂರ್ವ ಕಾರಂತ್ ಪುತ್ತೂರು, ಸಹಕಾರ ಸಂಸ್ಥಾಪಕರು ಅನಾವರಣ ಸಾಮಾಜಿಕ ಸಾಂಸ್ಕೃತಿಕ ಅಭಿವೃದ್ಧಿ ಪ್ರತಿಷ್ಠಾನ ಮಂಗಳೂರು.